ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ಲಿಕ್ಕತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡಲಾರ್ದನ್ನು ನೋಡಿರಿ ಮತ್ತು ಇದಕ್ಕೆ ಏನು ಹೆಸರು ಇಡಬಹುದು ಅಂತ ನೀವೇ ಸಜೆಸ್ಟ್ ಮಾಡಿರಿ. ಓಕೆ, ಈ ಚಳಿಗಾಲದೊಳಗೆ ಫ್ರೆಶ್ ಆಗಿ ಬಂದಿರ್ತಾವೆ ಗಜ್ಜರಿ ಮತ್ತು ಗೆಣಸನ್ನು ತೊಗೊಂಡೇನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲಿರೋ ಎಲ್ಲ ಸ್ಕಿನ್ನನ್ನು ಪೀಲ್ ಆಫ್ ಮಾಡಿಕೊಂಡು ನೀರೊಳಗೆ ಈ ರೀತಿ ಹಾಕ್ಕೊಂಡಿದ್ದೆ. ನೀವು ನೀರೊಳಗೆ ಹಾಕ್ಕೊಳ್ಳಿಲ್ಲ ಅಂತಂದ್ರೆ ಕಪ್ಪಾಗಿಬಿಡ್ತದೆ, ಕಪ್ಪಾಗಬಾರ್ದು. ಅದಕ್ಕೆ ಈ ರೀತಿಯಾಗಿ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಂತೇಳಿ ಗಜ್ಜರಿ ಸ್ಮಾಲ್ ಪೀಸ್ ಮಾಡ್ಕೊಳ್ಳಿಕ್ಕತ್ತೇನೆ. ಇನ್ಫ್ಯಾಕ್ಟ್ ಇದಕ್ಕಿಂತ ನಾವು ಗ್ರೇಟ್ ಮಾಡ್ಕೊಂಡಿದ್ರೆ ಈಸಿ ಆಗ್ತಿತ್ತು. ನನಗೆ ಆ ಟೈಮ್ ಒಳಗೆ ನೆನಪು ಬರಲಿಲ್ಲ. ಬಟ್ ಗೆಣಸು ತೊಗೊಂಡಾಗ ನಂಗೆ ಗ್ರೇಟ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದ್ರೆ ಸ್ವಲ್ಪ ಹಾರ್ಡ್ ಇರ್ತದೆ, ಕಟ್ ಮಾಡ್ಕೊಳ್ಳೋದಕ್ಕಿಂತ ಗ್ರೇಟ್ ಮಾಡ್ಕೊಂಡ್ವಿ ಅಂದರೆ ನಮಗೆ ರುಬ್ಕೊಳ್ಳಿಕ್ಕೆ ಅಥವಾ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಬಹಳ ಈಸಿ ಆಗ್ತದೆ. ನೋಡಿರಿ ಹೆಂಗೆ ಸ್ಮಾಲ್ ಪೀಸಸ್ ಬಂದುಬಿಡ್ತಾವೆ. ಸರಿಯಾಗಿ ಇದನ್ನು ಗ್ರೇಟ್ ಮಾಡ್ಕೋಬೇಕು. ಓಕೆ, ನಾ ಎರಡು ಗಜ್ಜರಿ ಮತ್ತು ಗೆಣಸನ್ನು ಪ್ರಾಪರಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಎಲ್ಲವನ್ನು ಸರಿಯಾಗಿ ಗ್ರೇಟ್ ಮಾಡಿಕೊಂಡು ನಾನು ಗ್ರೈಂಡರ್ ಒಳಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಳ್ಳಿಕ್ಕತ್ತೀನಿ. ಬಹಳ ಸಣ್ಣಗೆ ಆಗಬೇಕು, ತರಿಯಾಗೆಲ್ಲ ಆಗಬಾರ್ದು. ಪ್ರಾಪರಾಗಿ ನಿಮಗೆ ರುಬ್ಕೋಬೇಕು ಅಥವಾ ಗ್ರೈಂಡ್ ಮಾಡ್ಕೋಬೇಕು. ಹಿಂಗೊಂದು ಪೇಸ್ಟ್ ರೆಡಿ ಆಗ್ತದೆ. ಹೆಚ್ಚೆಚ್ಗೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಅದರೊಳಗಿದ್ದ ನೀರೇ ಸಾಕಾಗ್ತದೆ. ಆಮೇಲೆ ಅದಕ್ಕೊಂದು 2 ರಿಂದ 3 ಚಮಚದಷ್ಟು ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡೀನಿ. ಕೆಲವು ಜನ ಸಕ್ಕರೆ ಹಾಕ್ಕೊಳ್ತಾರೆ, ಕಲ್ ಸಕ್ಕರೆ ಹಾಕ್ಕೊಳ್ತಾರೆ. ಬಟ್ ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ನೋಡ್ರಿ. ಈಗ ಸೈಡ್ ಒಂದು ಪ್ಯಾನ್ ಒಳಗಡೆ ನೀವೇನು ಮಾಡ್ಕೋಬೇಕು, ಸ್ವಲ್ಪ ಇದಕ್ಕೆ ಕಾದ ಮೇಲೆ ಪ್ಯಾನ್ ಎಲ್ಲ ಕರೆಕ್ಟಾಗಿ ಕಾದ ಮೇಲೆ ತುಪ್ಪ ಹಾಕ್ಕೋಬೇಕು. ಬಹಳಷ್ಟೇನು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, 1 ಅಥವಾ 2 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ನೀವೇನು ಮಾಡಬೇಕು, ಸಣ್ಣ ರವೆ ಅಂತ ಬರ್ತದೆ, ಬಾಂಬೆ ರವೆ ಅಂತ ಹೇಳ್ತಾರೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ, ತುಪ್ಪ ಸ್ವಲ್ಪ ಕಾದ ಮೇಲೆ ಕರೆಕ್ಟಾಗಿ ಕಾದ ಮೇಲೆ ಆ ಚಿರೋಟಿ ರವೆ ಹಾಕ್ಕೊಂಡು ಸರಿಯಾಗಿ ಒಂದೇ ಸಮನ ಹದವಾಗಿ ಇದನ್ನು ಹುರ್ಕೋಬೇಕು. ಅದರದ್ದು ಒಂದು ಕಚ್ಚಾಪನ್ನು ಹಸಿತನ ಎಲ್ಲ ಹೋಗಬೇಕು. ಸರಿಯಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಾದರೂ ಪರವಾಗಿಲ್ಲ ಅಲ್ಲಿವರೆಗೂ, ಬಟ್ ಸೀದ್ ಹೋಗಬಾರ್ದು, ಹೊತ್ತಬಾರ್ದು. ಚೆಂದಾಗಿ ಅದನ್ನು ಹುರ್ಕೊಳ್ಬೇಕು. ಹುರಿದ ಮೇಲೆ ನೀವೇನು ರುಬ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಮಿಲ್ಕ್ ಪೌಡ್ರು, ಗಜ್ಜರಿ ಮತ್ತು ಗೆಣಸಿನ ಪೇಸ್ಟನ್ನು ಇದಕ್ಕೆ ನೀವು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ರಿ, ಭಾಳ ಹಾಕ್ಕೊಬೇಡ್ರಿ. ಬೇಕಿದ್ರೆ ಹಾಲು ಹಾಕ್ಕೋಬೋದು. ನಾನಿಲ್ಲಿ ಹಾಲು ಹಾಕ್ಕೊಂಡು ಸರಿಯಾಗಿ ಇದನ್ನು ಬೇಯಿಸ್ಕೋಬೇಕು. ಇಲ್ಲೇ ಇರ್ತದೆ ನೋಡ್ರಿ ಟ್ರಿಕ್. ಇದನ್ನು ಕೈ ಒಟ್ಟು ತೆಗಿಬಾರ್ದು, ಕರೆಕ್ಟಾಗಿ ಬೇಯಿಸ್ತಾ ಇರಬೇಕು. ಕರೆಕ್ಟಾಗಿ ತಿರುಗಿಸ್ತಾನೇ ಬೇಯಿಸ್ಕೋಬೇಕು. ಯಾಕಂದರೆ ರವೆ ಇರ್ತದಲ್ಲ ಮತ್ತು ಗಜ್ಜರಿ ಗೆಣಸು ಎಲ್ಲ ಅಂಟೋ ಪದಾರ್ಥಗಳು ನಿಮಗೆ ಬೇಗನೆ ಸೀದು ಹೋಗಿಡುವಂಥ ಚಾನ್ಸಸ್ ಇರ್ತದೆ, ಹೊತ್ತು ಚಾನ್ಸಸ್ ಇರ್ತದೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ನೀವು ಕೈ ಆಡಿಸ್ತಾನೆ ಇರಬೇಕು. ನಾನ್ ಸ್ಟಿಕ್ ಕಡಾಯಿ ಇದ್ರೆ ರಿಯಲಿ ಗುಡ್, ನಿಮ್ಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ತದೆ. ಸ್ವಲ್ಪ ಕೈ ನೋಯಿಸ್ತಾವು, ಆದರೂ ಬಿಡೋಕೆ ಹೋಗಬೇಡ್ರಿ. ಬಿಕಾಸ್ ನಮಗೆ ಪರ್ಫೆಕ್ಟ್ ಆದಂತಹ ಒಂದು ರೆಸಿಪಿ ಬರಬೇಕು ಅಂದರೆ ಪ್ರಾಪರಾಗಿ ಬಾಯ್ಲ್ ಆಗಬೇಕು. ನೀಟಾಗಿ ಈ ರೀತಿಯಾಗಿ ಇದನ್ನು ಸರಿಯಾಗಿ ಕೈ ಆಡಿಸ್ತಾ ಕಂಪ್ಲೀಟಾಗಿ ಅದನ್ನು ಕುಕ್ ಮಾಡ್ಕೋಬೇಕು. ಒಂದು ಲೆವೆಲಿಗೆ ಇದು ಕುಕ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಂಬಿಡ್ರಿ. ಆರಲಿಕ್ಕೆ ಬಿಡ್ರಿ, ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಸೈಡ್ ಇಟ್ಕೊಂಬಿಡ್ರಿ. ಓಕೆ, ನಾನು ಸೈಡ್ ಇಟ್ಕೊಂಡೆ ನೋಡಿರಿ ಈ ರೀತಿಯಾಗಿ. ನೆಕ್ಸ್ಟ್ ಇನ್ನೊಂದು ಕಡಾಯಿ ತೊಗೊಂಡೇನಿ. ಸ್ಟೀಲ್ ದಪ್ಪ ತಳ ಇರುವಂಥ ಕಡಾಯಿ ತೊಗೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ. ನಾ ಏನು ಮಾಡ್ಲಿಕ್ಕತ್ತೀನಿ ಅನ್ನೋದು ನಿಮಗೆ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಒಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ರಿ. ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡ್ಮೇಲೆ ಇದಕ್ಕೇನು ಒಂದು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು. ನಾನು ಆಯುರ್ ಕಿಚನ್ ಅಂದರೆ ಹೆಲ್ದಿ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ತೀನಿ. ಸತ್ತು ಪೌಡರನ್ನು ಹಾಕ್ಕೊಂಡೆ, ಕಡಲೆ ಹಿಟ್ಟು ಅಂತ ಏನು ಹೇಳ್ತೀವಲ್ಲ ಇದನ್ನು ಹಾಕ್ಕೊಂಡೆ ನಾನು. ಸತ್ತು ಪೌಡ್ರ್ ಇದನ್ನು ಕರೆಕ್ಟಾಗಿ ಹುರ್ಕೊಳ್ಬೇಕು. ಹೆಂಗೆ ಸ್ವಲ್ಪ ಮಾಡ್ಕೊಳಿಕ್ಕೆ ಹೋಗ್ಬೇಡ್ರಿ. ನೀವು ಹೆಂಗೆ ಬೇಸನ್ ಲಾಡು ಮಾಡಬೇಕಾದ್ರೆ ಕಂಪು ಬರೋ ಥರ ಹುರಿತಿರಲ್ಲ, ಹಂಗೆ ಇದನ್ನು ಕರೆಕ್ಟಾಗಿ ಸರಿಯಾಗಿ ಕಂಪು ಬರೋ ಥರ ಹುರ್ಕೋಬೇಕು. ಆವಾಗ ಅದ್ರದ್ದು ಹಸಿತನ ಎಲ್ಲ ಹೋಗ್ಬಿಡ್ತದೆ, ಕ್ಲೀನಾಗಿ ಕುಕ್ ಆಗ್ತದೆ. ನೋಡಿರಿ ಇದನ್ನ ಈ ರೀತಿಯಾಗಿ ಕೆಂಪಾಗುವಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಇದು ಹೊತ್ತದ. ಆಮೇಲೆ ಅದು ತುಪ್ಪವನ್ನು ಬಿಡ್ಲಿಕ್ಕೆ ಶುರು ಮಾಡ್ತದೆ. ಪ್ರಾಪರಾಗಿ ಹುರ್ಕೊಂಡ್ಮೇಲೆ ಅದ್ರದ್ದು ಒಂದು ಕಲರ್ ಚೇಂಜ್ ಆಗ್ತದೆ, ಹೊಂಬಣ್ಣಕ್ಕೆ ಬರ್ತದೆ. ಅದು ಆ ಹೊಂಬಣ್ಣಕ್ಕೆ ಬಂದ ಮೇಲೆ ಅಲ್ಲಿವರೆಗೂ ನೀವು ಹುರ್ಕೊಳ್ತಾನೆ ಇರಬೇಕು. ಹೊಂಬಣ್ಣಕ್ಕೆ ಬಂದ ಮೇಲೆ ಇದು ಸರಿಯಾಗಿ ಈ ಕಲರ್ ಆದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ರಿ. ದಪ್ಪ ಹಾಲಿದ್ರೆ ಭಾಳ ಚಲೋ, ಕೆನೆ ಸಹಿತವಾದಂಥ ಹಾಲನ್ನು ಹಾಕ್ಕೊಳ್ರಿ. ಆಮೇಲೆ ಇದನ್ನು ಕುಕ್ ಮಾಡ್ಕೊಳ್ಳಿಕ್ಕೆ ಇಡಬೇಕು. ಸರಿಯಾಗಿ ಸ್ಟರ್ ಮಾಡ್ಕೋಬೇಕು, ಅಂದ್ರೆ ಅದು ಯೂಸ್ ಆಗ್ತದೆ. ನಾನು ಹಾಲು ಪೂರ್ಣ ಯೂಸ್ ಮಾಡ್ಕೊಂಡಿದ್ದೆ, ಹೀಗಾಗಿ ಹಾಲಿನ ಪಾತ್ರೆ ಒಳಗೆ ನಾನು ನೀರು ಹಾಕ್ಕೊಂಡೆ.
ಬರೀ ನೀರು ಎಷ್ಟು ಹಾಕೋದು ಬೇಡ, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತೇಳಿ ಇನ್ನೊಂದು ಸ್ವಲ್ಪ ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡೆ. ಆ ಸ್ಪೂನಿಂದ ಅದು ಯಾಕೋ ಸರಿ ಆಗಲಿಲ್ಲ, ಅದಕ್ಕೆ ಕೈಯಿಂದನೇ ನೀವು ಮಿಕ್ಸ್ ಮಾಡಿಕೊಂಡ್ರೆ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗ್ತದೆ, ತಿಕ್ ಕನ್ಸಿಸ್ಟೆನ್ಸಿ ಬರ್ತದೆ. ಅದನ್ನು ನೀವು ಈಗ ನೀವು ಹಾಲು ಹಾಕ್ಕೊಂಡಿದ್ರಲ್ಲ, ಸತ್ತು ಪೌಡ್ರ್ ಹಾಕಿ ಬಾಯ್ಲ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸೇರಿಸ್ಕೋಬೇಕು. ಈ ಬಾಯ್ಲ್ ಮಾಡಲಿಕ್ಕೆ ಇಡ್ರಿ, ಚೆಂದಾಗಿ ಬಾಯ್ಲ್ ಮಾಡಲಿಕ್ಕೆ ಇಡ್ರಿ. ಮೇನ್ ಯೂನಿಫಾರ್ಮ್ ಆಗಿ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ನೀವು 1 ಕಪ್ನಷ್ಟು, ನಿಮ್ಗೆ ಎಷ್ಟು ಟೇಸ್ಟ್ ಬೇಕು, ಎಷ್ಟು ಸ್ವೀಟ್ ಬೇಕು ಅದಕ್ಕೆ ತಕ್ಕಂತೆ 1 ಕಪ್ನಷ್ಟು ಶುಗರನ್ನು ಹಾಕ್ಕೊಡ್ರಿ. ನಾನು ಶುಗರ್ ಭಾಳ ಇಷ್ಟಪಡೋದಿಲ್ಲ, ಸ್ವೀಟ್ ಎಷ್ಟು ಹೆಚ್ಚಿಗೆ ಆಗೋದಿಲ್ಲ, ಅದಕ್ಕೆ ಹಾಕ್ಕೊಂಡೇನೆ 1 ಕಪ್ ಹಾಕ್ಕೊಂಡೇನೆ. ಮತ್ತು ಡ್ರೈ ನಟ್ಸನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಓಕೆ, ನೀವು ಯಾವುದಾದ್ರೂ ಡ್ರೈ ನಟ್ಸ್ ಹಾಕ್ಕೊಳ್ಬೋದು, ಬಾದಾಮ್, ಗೋಡಂಬಿ ಇವನ್ನ ಯಾವುದಾದ್ರೂ ಹಾಕ್ಕೋಬೋದು, ಆಕ್ರೋಟ್, ಪಿಸ್ತಾ ಇವನ್ನ ಯಾವುದಾದ್ರೂ ಹಾಕ್ಬೋದು. ಹಾಕ್ಕೊಂಡು ಸರಿಯಾಗಿ ಬಾಯ್ಲ್ ಮಾಡಿದ ಮೇಲೆ ನೀವು ಸೈಡ್ ಇಟ್ಟಿದ್ರಲ್ಲ ಈಗ ಅದು ಆರ್ಲಿಕ್ಕೆ ಅಂಥೇಳಿ ಪೇಸ್ಟ್, ಅದನ್ನು ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಯೂನಿಫಾರ್ಮ್ ಆಗಿ ಅದನ್ನು ಕಲಸ್ರಿ. ಮತ್ತು ಕುದಿಸ್ಬೇಕಂತ ಏನಿಲ್ಲ, ಸರಿಯಾಗಿ ಯೂನಿಫಾರ್ಮ್ ಆಗಿ ಕಲಸಿದ ಮೇಲೆ ಇದನ್ನು ಇನ್ನೊಂದು ಸರಿ ಜ್ಯೂಸರ್ರೊಳಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಹಿಂಗೆ ಬಹಳ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಒಂದು ರೆಸಿಪಿ ರೆಡಿ ಆಗ್ತದೆ. ಈಗ ನೋಡಿರಿ, ಇದನ್ನು ನೀವು ಈ ರೀತಿ ಖೀರ್ನಂಗೆ ಬಿಸಿ ಇದ್ದಾಗ ಖೀರ್ ಥರ ಯೂಸ್ ಮಾಡ್ಕೋಬೋದು, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಖೀರ್ ಥರ ಯೂಸ್ ಮಾಡ್ಕೋಬೋದು. ಬಹಳ ಟೇಸ್ಟಿಯಾಗಿರ್ತದೆ, ಕ್ರೀಮಿ ಟೆಕ್ಸ್ಚರ್ ಇರ್ತದೆ. ಇಲ್ಲ ನಮಗೆ ಖೀರ್ ಥರ ಯೂಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ, ಬೇಸಿಗೆ ಇತ್ತು ಅಂತಂದರೆ ಅದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು, ಫ್ರೀಝರಲ್ಲಿ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು 10 ತಾಸು ಇಟ್ಕೊಂಡ್ಬಿಟ್ರಿ ಅಂದ್ರೆ ಮಸ್ತ್ ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಒಂದು ಐಸ್ ಕ್ರೀಮ್ ರೆಡಿ ಆಗ್ತದೆ. ಬಹಳ ಪಿಸ್ತಾ ಟೇಸ್ಟ್ ಎಲ್ಲ ಬರ್ತಿರ್ತದೆ. ಆ್ಯಕ್ಚುಲಿ ನಾ ಪಿಸ್ತಾ ಹಾಕಿಲ್ಲ, ಬಹಳ ಜನ ಇದಕ್ಕೆ ಪಿಸ್ತಾ ಐಸ್ ಕ್ರೀಮ್ ಇರಬಹುದು ಅಂತ ಗೆಸ್ ಮಾಡ್ಯಾರ. ಬಹಳ ಕ್ರೀಮಿಯಾಗಿರ್ತದೆ, ಟೇಸ್ಟಿಯಾಗಿರುವಂಥ ಒಂದು ಐಸ್ ಕ್ರೀಮ್ ರೆಡಿ ಆಗ್ತದೆ. ಬೇಸಿಗೆ ಇತ್ತಂದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಕೊಡ್ಬೋದು. ಇದಕ್ಕೆ ಹೆಸರು ಏನು ಇಡ್ಬೋದು ಸಜೆಸ್ಟ್ ಮಾಡಿರಿ.